ಇಲ್ಲಿ ಹಾಕೊಂಡು ರುಬ್ಬೋದು ಸರ್, ಸರಿಯಾಗಿ ರುಬ್ತೀವಿ. ಬೆಳ್ಳಿ ಎಲ್ಲ ನೀವು ಗ್ಲಾಸ್ ಹಾಕೊಳ್ಳೋ ಸೋಕಿಗ ಅಥವಾ ನಿಮ್ ಕಂಫರ್ಟಬಲ್ ಸೊ ಉರ್ಸಕ್ಕೆ ಸರ್. ಈ ಊಟ ತಿನ್ಕೊಂಡು ನೀವು ಬಿದಿ ಬಸ್ಸಿನ ಕೆಲಸ ಹಾಕಿ ಒಳ್ಳೆ ಆ್ಯಂಡ್ ಲಕ್ಷ್ಮಿ ಇಬ್ರು ಅಲ್ಲೊಂದು ಮಾಫಿಯಾನೆ. ಈಶ್ವರ್ ಕಂಡ್ರೆ ಮಗ ಒಳ್ಳೆ ಗಿಲಿ ದಂಡೆ ಆಡ್ದಂಗೆ ಅವ್ನು ಕರ್ಕೊಂಡು ಎಂ ಡಿ ನಿಲ್ಸಿದ್ರೆ ಭಯ ಅಂತ ಅನ್ಕೊಂಡ್ರೆ ಒಳ್ಳೇದು. ಸೆಕೆಂಡ್ ಅಟ್ಲೀಸ್ಟ್ ಖುಷಿಯಾರ ಆಗುತ್ತೆ ನೋಡೋರಿಗೆ. ಆ ಹೆಣ್ಮಗಳನ್ನ ಬ್ಲಾಕ್ ಮೇಲ್ ಮಾಡಿ ಅವಳನ್ನ ರೇಪ್ ಮಾಡಿ ಆಮೇಲೆ ಫ್ರೆಂಡ್ಗಳು ರೇಪ್ ಮಾಡಿಸಿ ಅವಳನ್ನ ವಿಡಿಯೋ ಮಾಡಿ. ನಮಸ್ಕಾರ ವೀಕ್ಷಕರ, ಇವತ್ತು ನಮ್ಮ ಜೊತೆ ಇದ್ದಾರೆ ಹಲೋ ಕರ್ನಾಟಕ ಲಾಯರ್ ಜಗದೀಶ್ ಅವರು. ನಮಸ್ಕಾರ ಸರ್, ಹೇಗಿದ್ದೀರಾ? ಎಸ್ ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಸೂಪರ್ ಆಗಿದ್ದೀನಿ. ಹೇಗೆ ನಡೀತಾ ಇದೆ ಜೀವನ? ಜೀವನ ಏನು ಎಲ್ಲ ಪಾವನ. ಲಾಯರ್ ಜಗದೀಶ್ ಯಾರು ಸರ್? ಸರ್, ನಾನು ನಿಮ್ಮಲ್ಲಿ ಒಬ್ಬ ಸಮಾಜದಲ್ಲಿ ನಾನು ಕೂಡ ನಿಮ್ಮಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಜೊತೆಯಲ್ಲಿರುವಂಥ ವ್ಯಕ್ತಿನೇ ಲಾಯರ್ ಜಗದೀಶು. ಓಕೆ, ನನಗೆ ಅದು ವಿಶೇಷ ಭಟ್ ಥರ ಶ್ರೀಮಂತರ ಜೊತೆ ಓಡಾಡೋದು, ಒಳ್ಳೊಳ್ಳೆ ಬಟ್ಟೆಗಳು ಹಾಕೋದು, ಸಿ ಎಮ್ ಜೊತೆ ನಿಂತ್ಕೊಳ್ಳೋದು, ಒಳ್ಳೆ ನೆಟ್ವರ್ಕ್, ನನಗೆ ವಿಶೇಷ ಭಟ್ ಥರ ಇರೋಕ್ಕಾಗಲ್ಲ. ನಾನು ಜಗದೀಶ್ ಥರ ಇರೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನಮ್ಮದು ತಂದೆ ತಾಯಿಯವರು ಬಂದು ಕೊಡಿಗೆಗಳು, ಇಲ್ಲೇ ನಮ್ಮ ಯಲಹಂಕ ಪಕ್ಕದಲ್ಲಿ ಕೊಡಿಗೆಳೆ ಅಂತದೆ, ಈಗ ಸಾಕನಗರ ಅಂತಾರೆ, ಲೇಔಟ್ ಆಗಿದೆ. ಸೊ ಅದರಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಒಂದಷ್ಟು ನಮ್ಮ ಹಿರಿಯರು ಹೇಳೋ ಪ್ರಕಾರ ಒಂದು 10 ತಲೆಮಾರು ನಾವು ಅಲ್ಲಿ ಇದ್ದೀವಿ ಅಂತ ಒಂದು ಇದು. ಸೊ ಪಾಸಿಬಲಿ ವಿ ಕನೆಕ್ಟ್ ಅವರ್ ಸೆಲ್ಫ್ ಟು ನಾಡಪ್ರಭು ಕೆಂಪೇಗೌಡರು. ಕೆಂಪೇಗೌಡರ ತಂದೆ ಬಂದ್ಬಿಟ್ಟು ಯಲಹಂಕವನ್ನ 70 ವರ್ಷ ಆಡಳಿತ ಮಾಡ್ತಾರೆ. ಜಸ್ಟ್ 4 ಕಿಲೋಮೀಟರ್ ದೂರದಲ್ಲಿರೋದು. ಕೊಡಿಗೆಳಿ ಕೆಂಪೇಗೌಡರ ತಾಯಿ ಮತ್ತು ಹೆಂಡತಿ ತವರು ಅಂತಾರೆ. ಒಕ್ಕಲಿಗರು ಮತ್ತು ಅಲ್ಲಿ ಉಳುಮೆ ಮಾಡೋರು ಜಾಸ್ತಿ ಇದ್ದಾರೆ. ಈ ಮುಂಚೆ ಇದ್ದರು, ಈಗೆಲ್ಲ ಅಪಾರ್ಟ್ಮೆಂಟ್ಗಳಾಗ್ಬಿಟ್ಟವೆ. ಆ ಉಳುಮೆ ಮಾಡೋ ಜಾಗೆಲ್ಲ ಅಪಾರ್ಟ್ಮೆಂಟ್ ಆಗಿದೆ. ಸೊ ಕಾಲ ಬದಲಾವಣೆ ಆದಂಗೆಲ್ಲ ನಾವು ಒಂದಷ್ಟು ಬದಲಾವಣೆ ಮಾಡ್ಕೊಂತಾರೆ. ನಮ್ಮ ತಂದೆಯವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ ಮಾರ್ಕ್ಸ್ ರೋಡು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ತಾಯಿ ಹೌಸ್ ವೈಫು, 3 ಜನ ಅಣ್ತಮ್ಮಂದರು, ಒಕ್ಕಲಿಗರ ಫ್ಯಾಮ್ಲಿ. ನಮ್ಮ ತಾತ ದೊಡ್ಡಬೇರಪ್ಪ ಅಂತ ಹಂದಿ ಎಲ್ಲ ಕಟ್ ಮಾಡಿ ಆವಾಗ ಉಳುಮೆ ಮಾಡಿಕೊಂಡು ಹಂದಿಗಳು ಹಸುಗಳನ್ನ ಸಾಕ್ಕೊಂಡು ಮಾಡ್ತಾಯಿದ್ದಂಥ ಫ್ಯಾಮ್ಲಿ ನಮ್ಮದು. ತಂದೆಯವರು ಅದು ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಸಿಟಿ ಕಡೆ ಹೋಗಿ SB ಕೆಲಸ ಉಣಿಸ್ಕೊಂಡ್ರು. ನಾವೀಗ ಫಸ್ಟ್ ಜನ್ರೇಷನ್ನು ಲಾಯರು, ಜೊತೆಲಿ ಒಂದಷ್ಟು ಆಸ್ತಿ ಗೀಸ್ತಿಯೆಲ್ಲ ಬಿಟ್ಟು ಹೋಗಿದ್ದಾರೆ. ಸ್ವಲ್ಪ ಮೋಸ್ಟ್ಲಿ ಅದೇ ಬ್ಯಾಕ್ಗ್ರೌಂಡಲ್ಲಿ ಇವತ್ತು ಕಾಪಾಡ್ತಾ ಇರೋದು ನಮ್ಮನ್ನೆಲ್ಲ ಅಂತ. ದಟ್ಸ್ ಆಲ್, ನಥಿಂಗ್ ಎಲ್ಸ್. ಸೊ ಫ್ಯಾಮಿಲಿ ಎಸ್ ಮಗಳಿದ್ದಾಳೆ, ಮಗ ಇದ್ದಾನೆ, ವೈಫ್ ಇದ್ದಾರೆ. ಒಂದು ಆಫೀಸ್ ಇದೆ, 2-3 ಆಫೀಸ್ ಇದೆ ನಮ್ಮದು. ಚಾಲ್. ಮತ್ತು ವಕೀಲ್ಗಿರಿ ಒಂದಷ್ಟು ದಿನ 3 ವರ್ಷ ನಿಲ್ಲಿಸ್ಬಿಟ್ಟಿದ್ರು ವಕೀಲ್ಗಿರಿನ. ನಾನು ಡೂಪ್ಲಿಕೇಟ್ ಲಾಯರ್ ಅಂತ 2020 ಅಲ್ಲ. ಈಗ ಅದನ್ನು ಬಾರ್ ಕೌನ್ಸಿಲ್ ಹೇಳಿದೆ. ಈಗ ಫೇಕ್ ಲಾಯರ್ ಅಲ್ಲ ಜಗದೀಶ್ ಅವರು, ಅವರ ಡಾಕ್ಯುಮೆಂಟ್ಸ್ ಎಲ್ಲ ಅಂತ ಹಾಕಿದ್ದೆ, ಮನೆ ಕಾಪಿ ಹಾಕಿದ್ದೆ. 3 ವರ್ಷ ನಿಲ್ಲಿಸಿದ್ರು. ಅದೇ ರವಿಡಿ ಚನ್ನಣ್ಣ ಅವ್ರ ಕೇಸಲ್ಲಿ ಯಾರ ಕೈಲೋ ಈ ಥರ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಹಾಕಿದ್ದಾರೆ ಅಂತೇಳಿ. ಏನೋ ಅವರು ಪಾಪ ಅವ್ರ ಆಸೆ ನಾವು ಬೇಡ ಅಂತ ಯಾಕೆ ಹೇಳೋದು, ಒಂದು ಕಡೆ ವೆರಿಫೈ ಆಗಲಿ ಅಂತ ಸುಮ್ಮನೆ ಆಗಿದ್ವಿ. ಲಾಸ್ಟ್ 3 years ಐ ಡಿಡ್ಂಟ್ ಪ್ರಾಕ್ಟೀಸ್. ಸೊ ಇದೇ ಸಮಸ್ಯೆ ಅಂತ. ಯಾಕಂದರೆ ಡೂಪ್ಲಿಕೇಟ್ ಅಂತ ಆಯಿತು. ಸರಿ ನೋಡೋಣ ಬಿಡಿ, ಡೂಪ್ಲಿಕೇಟು ಒರಿಜಿನಲ್ಲು ಬಾರ್ ಕೌನ್ಸಿಲ್ ಡಿಸೈಡ್ ಮಾಡಲಿ ಅಂತ. ಮೊನ್ನೆ ಫೆಬ್ರವರಿ 18ಕ್ಕೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರೊನೌನ್ಸ್ ಮಾಡ್ತು. ಎಲ್ಲ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಎಸ್ ಈಸ್ ಎನ್ ಎಲಿಜಿಬಲ್ ಅಡ್ವೊಕೇಟ್ ಅಂತ. ಸೊ ಅದು ನಮ್ಮ ವಿರುದ್ಧ ಸುಳ್ಳು ಆರೋಪಗಳು ಮಾಡಿದಂಥ ಆತ್ಮಗಳಿಗೆ ನಿಮಗೆ ಪ್ಲಸ್ ಪಾಯಿಂಟ್ ಆಯಿತು. ಡೆಫಿನೆಟ್ಲಿ. ಬಟ್ 3 ವರ್ಷ ಅಧಿಕೃತವಾಗಿ ನಿಮ್ಮನ್ನ ಯಾರು ಫೇಕ್ ಅಂತ ಇದ್ರು. ಎಸ್ ಸೊ ಅದೇ ಅಧಿಕೃತವಾಗಿ ಲಾಯರ್ ಆಗಿದ್ದೀರಾ ಇವಾಗ? ಎಸ್ ಲಾಯರ್ ಮುಂಚೆನೇ ಆಗಿದ್ವಿ. ಬಟ್ ಅದಕ್ಕೆ ಒಂದು ಜೆನ್ಯೂನ್ ವ್ಯಕ್ತಿ ಅಡ್ವೊಕೇಟ್ ಅಂತ ಪ್ರೂವ್ ಮಾಡಲಿಕ್ಕೆ ಐ ಥಿಂಕ್ ಸಮಯ ತಗೊಳ್ತು 3 ವರ್ಷ. ಬಟ್ ನಮ್ಮ ಸಮಸ್ಯೆ ಏನು ಅಂತಂದರೆ, ನಮ್ಮ ನಂಬಿ ಎಷ್ಟೋ ಜನ ನ್ಯಾಯ ಕೇಳ್ಕೊಂಡು ಮನೆ ಬಾಗಿಲಿಗೆ ಬರ್ತಾರೆ, ಸರ್ ಒಂದು ವಕಾಲತ್ ಹಾಕಿ ಅಂತ. ಎಷ್ಟೋ ಜನಕ್ಕೆ ಫ್ರೀಯಾಗಿ ಹಾಕಿದ್ದೀವಿ, ಅವ್ರಿಗೆ ಹಾಕೋಕ್ಕಾಗಲಿಲ್ಲ. ಎಷ್ಟೋ ಜನಕ್ಕೆ ನಾವು ಸಹಾಯ ಮಾಡೋಕ್ಕಾಗಲಿಲ್ಲ ಅಂತ ಅದೊಂದು ಬೇಜಾರು ಬಿಟ್ಟರೆ ಅದರ್ವೈಸ್ ಆರೋಪಗಳಿದ್ದಿದೆ. ಲಂಕೇಶ್ ಅದನ್ನೇ ಹೇಳ್ತಾರೆ, ಸಾರ್ವಜನಿಕ ಜೀವನಕ್ಕೆ ಯಾರೂ ಬರಬೇಡಿ. ಬಂದರೆ ನಿಮ್ಮನ್ನು ಬೊಗಳ್ತಾರೆ, ತೆಗಳ್ತಾರೆ, ಬೈತಾರೆ, ಎಲ್ಲದಕ್ಕೂ ರೆಡಿ ಇದ್ದರೆ ಬನ್ನಿ ಅಂತ. ಸೊ ಲಂಕೇಶ್ ಅವರ ಮಾತುಗಳನ್ನು ಆವಾಗ ಜ್ಞಾಪಿಸ್ಕೊತಾ ಇರ್ತೀನಿ ನಾನು. ಡೆಫಿನೆಟ್ಲಿ. ಆಮೇಲೆ ಬರೀ ನಮ್ಮನ್ನು ಹೊಗಳೋಕ್ಕೆ ಯಾಕೆ ಹೊಗಳ್ಬೇಕು? ಬೈಲಿ ಬಿಡಿ, ಬೈಯೋಕ್ಕೂ ಅವ್ರಿಗೆ ಅಧಿಕಾರ ಇದೆ. ಹೊಗಳೋರಿಗೆ ಒಂದು ಸೆಗ್ಮೆಂಟು ಬೈಯೋಕ್ಕೂ ಅಧಿಕಾರ ಇದೆ. ಬಟ್ ಒಂದು ಲಿಮಿಟೇಷನ್ ಇದ್ದರೆ ಒಂದು ಒಳ್ಳೇದು ಅಂತ. ಅದು ಏನಂದ್ರೆ ಎಲ್ಲರಿಗೂ ಅಪ್ಲೈ ಆಗುತ್ತಲ್ವಾ ಲಿಮಿಟೇಷನ್? ಡೆಫಿನೆಟ್ಲಿ. ಈವನ್ ಜಗದೀಶ್ಗೂ ಕೂಡ ಅಪ್ಲೈ ಆಗುತ್ತೆ. ವೈ ನಾಟ್. ಮತ್ತೆ ನೀವು ಹೇಗಾದ್ರೂ ಬೇಕಂದ್ರೆ ಮಾತಾಡ್ಬೋದು. ಬೇರೆ ನಿಮ್ಗೂ ಮಾತಾಡಬಾರ್ದಾ ಹಾಗಾದ್ರೆ? ಇಲ್ಲ, ಮಾತಾಡ್ದಾಗೆ ನಾನು ಮಾತಾಡೋದು. ನಾನು ಈಗ ಪದ ಬಳಕೆ ಯಾವಾಗ ಮಾಡ್ತೀವಿ ಅಂತಂದರೆ, ಯಾವಾಗ ತೆಗೆದು ನೋಡಿ ನಮ್ಮ ಬಗ್ಗೆ ಏನು ಕಡಿಮೆ ಮಾತಾಡಿಲ್ಲ ಇವರೆಲ್ಲ. ಫ್ಯಾಮಿಲಿಗಳ ಗಂಟ ಬಂದ್ಬಿಟ್ಟವ್ರೆ. ಈಗ ನಾವು ಎಲ್ಲೋ ಒಂದು ಕಡೆ ನಮ್ಮ ಇರೋವಾಗ ಓಕೆ, ಫ್ಯಾಮಿಲಿ ವಿಚಾರಕ್ಕೆ ಬಂದಾಗ ಡೆಫಿನೆಟ್ಲಿ ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಅವ್ರದ್ದೇನು ತಪ್ಪಿಲ್ಲ. ಅವರೇ ನನ್ನನ್ನೇ ನೀವು ಹೋರಾಟ ಮಾಡೋಂತೂ ಹೇಳ್ತಾ ಇಲ್ಲ. ಬಿದಿ ಬಸ್ವಂತರ ಅಲ್ಲಿ ಸುಧಾರ್ಕೊಂಬತ್ತೀಯ, ಊಟ ಹಾಕ್ತೀವಿ ನಿಂಕ ಅಂತ ಅವರು ಹೇಳ್ತಾರೆ. ಈ ಊಟ ತಿನ್ಕೊಂಡು ನೀವು ಬಿದಿ ಬಸ್ಸಿನ ಕೆಲಸ ಯಾಕೆ, ಆರಾಮಾಗಿ ಇರುವಂತ ನಮ್ಮ ಮನೇಲೂ ಹೇಳ್ತಾರೆ. ಬಟ್ ಈ ಸಮಾಜದಲ್ಲಿ ನಡೀತಾರಂಥ ಶೋಷಣೆ ಆಗಿರ್ಬೋದು, ಆಮೇಲೆ ಮತ್ತು ಐ ಥಿಂಕ್ ದಬ್ಬಾಳಿಕೆ ಆಗಿರ್ಬೋದು,
ಆಮೇಲೆ ಹಣ ಮತ್ತು ಅಧಿಕಾರ ಸಿಕ್ಬಿಟ್ರೆ ಅವ್ರಿಗೂ ಒಂದು ರೀತಿಯಲ್ಲಿ ಐ ಥಿಂಕ್ ನಾರ್ತ್ ಕೊರಿಯಾ ಡಿಕ್ಟೇಟರ್ ಇದ್ದಾನಲ್ಲ, ಕಿಮ್ ಜಾಂಗ್ ಥರ ಆಗಿಬಿಡ್ತಾರೆ ಒಂದೊಂದು ಸೆಗ್ಮೆಂಟಲ್ಲಿ. ಈಗ ನೋಡಿ ಬಳ್ಳಾರಿ ನೋಡಿ, ಮೈನಿಂಗ್ ದಂಡಿಗಳ ಮಾಫಿಯಾ ಅದು. ಇಟ್ಸ್ ಬಿಕಮಿಂಗ್ ಬಳ್ಳಾರಿ ರಿಪಬ್ಲಿಕ್ಕು. ಈಗ ನೀವು ಇದಕ್ಕೆ ಹೋಗಿ, ನಿಮಗೆ ಬೆಳಗಾಮ್ಗೆ ಹೋಗಿ, ಅದೊಂದು ಮಾಫಿಯಾಗಳಾಗ್ಬಿಟ್ಟಿದೆ, ಅದೊಂದು ರಿಪಬ್ಲಿಕ್. ನಿಮ್ಮ ಫ್ರೆಂಡ್ಸ್? ಹೌದು, ಜಾರಕಿಹೊಳಿ ಆ್ಯಂಡ್ ಲಕ್ಷ್ಮಿ ಇಬ್ಬರೂ ಅಲ್ಲೊಂದು ಮಾಫಿಯಾನೇ. ಅದರ್ ದೇ ಅಕ್ಸೆಪ್ಟ್ ಆರ್ ನಾಟ್, ಇಟ್ ಹಸ್ ಬಿಕಮ್ ಎ ರಿಪಬ್ಲಿಕ್ಕು. ಈಗ ನೀವು ಮೈಸೂರು ಕಡೆ ಹೋದರೆ ಸಿದ್ದರಾಮಯ್ಯ ಆ್ಯಂಡ್ ಅದರ್ ಟೀಮ್ಸ್ ಇದ್ದಿದೆ. ಚಾಮರಾಜನಗರಕ್ಕೆ ಹೋದರೆ ಐ ಥಿಂಕ್ ಮಹಾದೇವಪ್ಪ ಮತ್ತು ಅವ್ರ ಮಗ ಇಟ್ಸ್ ದೇರ್ ವೆದರ್ ವಿ ಅಕ್ಸೆಪ್ಟ್ ಆರ್ ನಾಟ್. ಕರ್ನಾಟಕ ಒಂದು 60-70 ಕುಟುಂಬ ಸರ್ ಆಡಳಿತ ಮಾಡ್ತಾ ಇದೆ. ದೆರ್ ಇಸ್ ನೋ ವರ್ಲ್ಡ್ ಕಾಲ್ಡ್ ರಿಪಬ್ಲಿಕ್ ಅಂತ ಎಲ್ಲೂ ಇಲ್ಲ. ದೆರ್ ಇಸ್ ನೋ ವರ್ಲ್ಡ್ ಕಾಲ್ಡ್ ಪ್ರಜಾಪ್ರಭುತ್ವ ಅಂತ. ಎಲ್ಲ ರಿಪಬ್ಲಿಕ್ ಮಾಡ್ಕೊಂಬಿಟ್ಟಿದ್ದಾರೆ. ಒಂದು 70 ಕುಟುಂಬ ಇಷ್ಟು ವರ್ಷಗಳ ನಂತರ ಅವ್ರ ಆಸ್ತಿ ಮಾಡೋಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಏನೋ ಸರ್ಕಾರ ನಡೆಸ್ಕೊಂಬಂದರು. ಈಗ ನೆಕ್ಸ್ಟ್ ಜನ್ರೇಷನ್ ಅವ್ರ ಮಕ್ಕಳಿಗೆ ಹ್ಯಾಂಡ್ ಓವರ್ ಮಾಡೋದು. ಲಕ್ಷ್ಮಿ ಮಗನಿಗೆ, ಇದು ಐ ಥಿಂಕ್ ಈಶ್ವರ್ ಖಂಡ್ರೆ ಅವ್ರ ಮಗನಿಗೆ MP, ಮತ್ತು ಸುನೀಲ್ ಬೋಸು ಅವರಪ್ಪ ಅವ್ರು ಕೊಟ್ಟಿದ್ದಾರೆ. ಐ ಥಿಂಕ್ ಸಿದ್ದರಾಮಯ್ಯ ಅವ್ರ ಮಗನಿಗೆ, ಯಡಿಯೂರಪ್ಪನ ಮಗನಿಗೆ, DK ಶಿವಕುಮಾರ್ ತಮ್ಮನಿಗೆ. ಸೊ ಈ ಥರ ಆಗಿಬಿಟ್ರೆ ಸಮಾಜದಲ್ಲಿ ಮತ್ತೆ ಹಂಗಾರೆ ಸಾಮಾನ್ಯ ಜನ ಬರೀ ಟ್ಯಾಕ್ಸ್ ಕಟ್ಟೋದು ಓಟ್ ಹಾಕೋಕ್ಕೆ ಸೀಮಿತವಾಗಿದ್ದಾರಾ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇದೆ. ನಿಮ್ಮ ತಂದೆ ನಿಮಗೆ ಆಸ್ತಿ ಕೊಡ್ಬೋದು, ಅವರು ಕಷ್ಟಪಟ್ಕೊಂಡು ಅಷ್ಟು ದಿನದಿಂದ ರಾಜಕೀಯ ಮಾಡಿರ್ತಾರೆ, ಅವ್ರ ಮಕ್ಳು ಕೊಟ್ಟಿರೋದ್ರಲ್ಲಿ ಏನು ತಪ್ಪಿದೆ ಸರ್? ಎಲಿಜಿಬಿಲಿಟಿ ಇದ್ರೆ ಕೊಡಲಿ. ಬೇಕಾದ್ರೆ ಈಶ್ವರ್ ಖಂಡ್ರೆ ಮಗ ಒಳ್ಳೆ ಗಿಲ್ಲಿ ದಂಡಲಿ ಆಡ್ದಂಗೆ ಅವ್ನು ಕರ್ಕೊಂಡು MP ನಿಲ್ಲಿಸಿದ್ರೆ, ಸೊ ಅದಕ್ಕಿಂತ ಬೆಟರ್ ಪೀಪಲ್ ಇದ್ದಾರೆ ಅಲ್ಲಿ. ಓಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನೂ ಅಷ್ಟೇ. ಜಸ್ಟ್ ಬಿಕಾಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅಂತ ಕೊಡೋದಂತಲ್ಲ. ಎಲಿಜಿಬಲ್ ಪೀಪಲ್ ಇದ್ದರೆ ನೀವು ಅವ್ರಿಗೆ ಕೊಡಿ, ಇಲ್ಲಾಂದರೆ ನಿಮ್ಮ ಮಕ್ಕಳಿಗೆ ಕೊಟ್ಕೊಳ್ಳಿ. ಇಫ್ ದೇ ಆರ್ ಎಲಿಜಿಬಲ್ ಕೊಡಲಿ, ನನಗೇನು ಬೇಡ ಅಂತ ಹೇಳ್ತಾರೆ. ಈಗ ಯಡಿಯೂರಪ್ಪನ CM ಅದ, 2 ಸತಿ CM ಆಗಿದ್ದಾನೆ. ವಿಜಯೇಂದ್ರನು ಆ ಬಾಗಿಲು ಕೂಡ ಹೋಗೋಕ್ಕಾಗಲ್ಲ. ಸೊ ನಮ್ಗನ್ಸಿದ್ದೇನೋ ಅಂತಂದರೆ ಆ ಬಾಗಿಲು ಕೂಡ ಹೋಗೋಕ್ಕಾಗಲ್ಲ, ಕೆಪಾಸಿಟಿನೂ ಇಲ್ಲ. ಯಾಕಂದರೆ ಇವತ್ತಿನ ರಾಜಕೀಯ ತುಂಬ ದೊಡ್ಡ ಬದಲಾವಣೆಯ ಹತ್ತ ಹೋಗ್ತಾ ಇದೆ. ನಾನೇ ಅಧ್ಯಕ್ಷ ಅಂತ ಹೇಳಿದಂಥ DK ಶಿವಕುಮಾರ್ ತಮ್ಮನ್ನು ಹೀನಾಯವಾಗಿ ಸೋಲಿಸುತ್ತೆ. ಇವತ್ತು ಹಾಲು ಒಕ್ಕೂಟಕ್ಕೇನೋ ಪಾಪ ಏನೋ ಅಧ್ಯಕ್ಷ ಆಗಿ ಸಮಾಧಾನ ಮಾಡ್ಕೊಳ್ಳೋ ಮಟ್ಟಕ್ಕೆ DK ಶಿವಕುಮಾರ್ ಬಂದಿದ್ದಾರೆ. ಸ್ವತಃ ಅವರೇ ಹೇಳ್ತಾರೆ 137 ಸೀಟ್ ಗೆದ್ಕೊಂಬಂದೆ ಅಂತ. ತಮ್ಮನ್ನು ಗೆಲ್ಸ್ಕೊಳಕ್ಕಾಗಿಲ್ಲ. ಒಂದು ವರ್ಷದಲ್ಲಿ MP ಎಲೆಕ್ಷನ್ಸ್ ಬಂದು 9 ಸೀಟ್ ಗೆದ್ದರು. ಒಕ್ಕಲಿಗ ಸಮುದಾಯ ಅಂತಾರೆ. ಈ ನೆಕ್ಸ್ಟ್ 2028ಗೆ ಅವರೇ ಗೆಲ್ತಾರಿಲ್ಲ, ಅದೇ ಡೌಟ್ ಆಗಿದೆ. ರಾಜಕೀಯ ಬದಲಾವಣೆ ಆಗ್ತಾ ಇದೆ ಸರ್. ಏನಕ್ಕೆ ಆ ಥರ ಗೊತ್ತು ನಿಮಗೆ DK ಶಿವಕುಮಾರ್ ಅವ್ರ ಮೇಲೆ ಗೆಲ್ಲಲ್ಲ ಅಂದ್ಬಿಟ್ಟು? ಇಲ್ಲ, ಸಾಕಷ್ಟು ಜನ ಸೋಲ್ತಾರೆ ಸರ್. 2028ಗೆ ಸಾಕಷ್ಟು ಜನಕ್ಕೆ ಬೇಜಾರಾಗಿದೆ. ಸೊ BJPಯಿಂದ ಬೇಸರವಾಗಿ ಕಾಂಗ್ರೆಸ್ಗೆ ಓಟ್ ಹಾಕರೆ. ಕಾಂಗ್ರೆಸ್ಸಲ್ಲಿ ಜನ ನಗ್ತಾ ಇದ್ದಾರಾ? ಸ್ಮೈಲ್ ಇದೆಯಾ? ನೆಮ್ಮದಿಲಿದ್ದಾರಾ? ಎಂಥದಿಲ್ಲ. ಅವರು ಬೆಲೆ ಹರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರನೂ ಬೆಲೆ ಹರಿಸ್ತಾ ಇದೆ. ಫ್ರೀ ಸ್ಕೀಮ್ ಅಂತ ಇಲ್ಲಿ ಕೊಡೋದು, ಫ್ರೀ ಸ್ಕೀಮ್ ಕೊಟ್ಟು ಬೆಂಗಳೂರಲ್ಲಿ ಕಳೆದ ಇವತ್ತು 7ನೇ ತಿಂಗಳು ಇನ್ನೇನು ಮುಗಿತಾ ಬರ್ತಾ ಇದೆ. 150ಕ್ಕೂ ಹೆಚ್ಚು ರೇಪ್ಸ್ ಆಗಿದೆ. ವೆರ್ ಇಸ್ ಸೇಫ್ಟಿ ಫಾರ್ ವುಮನ್ನು? 7 ಗ್ಯಾಂಗ್ ರೇಪ್ಸ್ ಆಗಿದೆ. ಬೆಂಗಳೂರು ಗಲ್ಲಿ ನಿಮಗೆ ಗಂಜಾ, ಅಫೀಮು, ಡ್ರಗ್ಸು, ಬ್ಯಾಂಡ್ ಡ್ರಗ್ಸ್ ಎಲ್ಲ ಸಿಗುತ್ತೆ. ಓಕೆ, ಆಮೇಲೆ ಮೊಲೆಸ್ಟೇಷನ್ಸ್ ಕಾಮನ್ ಆಗಿಬಿಟ್ಟಿದೆ. ಎಷ್ಟೋ ಜನ ಹೆಣ್ಮಕ್ಳು ಮೊಲೆಸ್ಟೇಷನ್ಸ್ ಆಗುತ್ತೆ, ಬಟ್ ದೇ ಡೋಂಟ್ ರಿಪೋರ್ಟ್ ಇಟ್ ಬಿಕಾಸ್ ಮರ್ಯಾದೆ ಪ್ರಶ್ನೆ ಅಂತ. ಎಷ್ಟೋ ಜನ ಹೆಣ್ಮಕ್ಳು ರೇಪ್ಸ್ ಆಗುತ್ತೆ, ಸಹಿಸ್ಕೊಂಡಿರ್ತಾರೆ. ಮೊನ್ನೆ ನೋಡಿ, ಐ ಥಿಂಕ್ ಮೂಡುಬಿದಿರೆನಲ್ಲಿ ಕಳೆದ 1 ವರ್ಷದಿಂದ ರೇಪ್ ಆಗ್ತಾಯಿದೆ. ಆ ಹೆಣ್ಣುಮಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ, ಅವಳನ್ನ ರೇಪ್ ಮಾಡಿ, ಆಮೇಲೆ ಆ ಫ್ರೆಂಡ್ಗಳು ರೇಪ್ ಮಾಡಿಸಿ ಅವಳನ್ನ ವಿಡಿಯೋ ಮಾಡಿ, ವಾಟ್ ಈಸ್ ಹ್ಯಾಪನಿಂಗ್ ಸರ್? ಮತ್ತು ಅದನ್ನು ಸಂತೈಸಬೇಕಾದಂಥ ಸಮಾಜ, ಸಂಬಂಧಪಟ್ಟಂಥ ಕರ್ನಾಟಕ ಮಹಿಳಾ ಆಯೋಗದಲ್ಲಿ ರಿಪೋರ್ಟ್ ಆಗುತ್ತೆ. ಆ ಮೇಡಮು ಇಮಿಡಿಯೇಟ್ಲಿ ಮೂಡುಬಿದ್ರೆಗೆ ಹೋಗಿ ಅಟ್ಲೀಸ್ಟ್ ಒಂದೊಂದು ಪ್ರೆಸ್ ಮೀಟ್ ಮಾಡಿ, ಮತ್ತು ಸರ್ಕಾರಕ್ಕೆ ಒಂದು ಆದೇಶ ಮಾಡಬೇಕಾಗಿತ್ತು. ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು, ಈ ಥರ ಕಾಲೇಜ್ಗಳು ನಡೀತಾ ಇದೆ, ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಪಾಸ್ ಮಾಡಬೇಕು. ಈಚೆನೇ ಬರಲ್ಲ, ರೀಲ್ಸ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಎಲ್ಲ ಕಡೆ ಓಡಾಡ್ತಾ ಇದ್ದಾರಲ್ಲ ಅವರು. ಹಂಗಂತಲ್ಲ, ಓಡಾಡೋದು ಬೇರೆ ಸರ್, ಇಂಪ್ಯಾಕ್ಟ್ ಮಾಡೋದು ಬೇರೆ. ಈಗ ಮಹಿಳಾ ಆಯೋಗದಾಗೆ ಯುವರ್ ದ ಕಮಿಷನ್ ಇಟ್ ಸೆಲ್ಫ್ ಈಸ್ ಆ ಕಮಿಷನ್ ಹುಟ್ಟಿರೋದೆ, ಅದನ್ನು ಸ್ಥಾಪನೆ ಮಾಡಿರೋದೆ ಹೆಣ್ಣುಮಕ್ಕಳ ರಕ್ಷಣೆ ಮಾಡೋಕ್ಕೆ. ಈಗ ಮೂಡುಬಿದಿರೆಯಿಂದ ಆಳ್ವ ಕಾಲೇಜಿಂದ ಒಂದು ಹೆಣ್ಮಗು ಬರುತ್ತೆ ಅಂತಂದರೆ ಯು ಸಪೋಸ್ ಟು ಗೋ ದೇರ್. ಸೊ ನಿಮ್ಮ ಜವಾಬ್ದಾರಿನ ಮೆರಿಬೇಕಾಗಿತ್ತು. ಬಟ್ ಮರ್ದಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡಬೇಕಾಗತ್ತೆ. ಮೇಡಮ್ ಅವ್ರಿಗೆ ಪ್ರಶ್ನೆ ಮಾಡೋದು ಇಷ್ಟ ಆಗಲ್ಲ. ಇವಾಗ ಲಾಯರ್ ಜಗದೀಶ್ ಬಗ್ಗೆ ಸುಮಾರು ಜನಕ್ಕೆ ಅಂದರೆ ಬೇರೆ ಬೇರೆ ಥರ ಒಪಿನಿಯನ್ನು, ಅಭಿಪ್ರಾಯಗಳು ಏನೇನೋ ಇದೆ. ಸೊ ನೀವು ಅದನ್ನೆಲ್ಲ ಹೇಗೆ ಸಂಭಾಲಿಸ್ತೀರಾ? ಇಲ್ಲ, ಏನಿಲ್ಲ ನೋಡಿ ಸರ್, ಒಪಿನಿಯನ್ ಡಸಂಟ್ ಮ್ಯಾಟರ್. ಈಗ ಮುಂಚೆ ಆದರೆ ನನಗೂ ಸ್ವಲ್ಪ ಫೀಲ್ ಆಗೋದು, ಈ ಕೆಟ್ಟ ಮಾತುಗಳು ಬೈದಾಗ ಅಥವಾ ಖಂಡಿಸಿದಾಗ ಅಥವಾ ಇದು ಮಾಡಿದಾಗ. ಬಟ್ ಆ ಸ್ಟೇಜನ್ನು ಕ್ರಾಸ್ ಮಾಡಿಬಿಟ್ಟಿದ್ದೀವಿ. ಈಗ ಅವ್ರು ನೀರು ಇಟ್ಕೊಂಡು ಬೈಕೊಂಡ್ರು ಕೂಡ ನನಗೇನು ಅನಿಸಲ್ಲ. ಬಿಕಾಸ್ ಆ ಮೈಂಡ್ ಹೋಗ್ತಾ ಆ ಮೆಚುರಿಟಿಯನ್ನು ಕ್ಯಾಚಪ್ ಮಾಡ್ಕೊಳ್ತದೆ. ಆಮೇಲೆ ಎಷ್ಟೋ ವಿಚಾರಗಳಲ್ಲಿ ಸೈಲೆಂಟಾಗಿರ್ಬೇಕಾಗತ್ತೆ, ಎಷ್ಟೋ ವಿಚಾರಗಳನ್ನು ಇಗ್ನೋರ್ ಮಾಡಬೇಕಾಗತ್ತೆ. ಪಾಸಿಬಲಿ ದಟ್ ಈಸ್ ದ ವೇ. ಈ ಲಂಕೇಶ್ ಅವ್ರು ಹೇಳಿದಾಗೆ ಬರೀ ಹೊಗಳಿಕೆನೇ ಬರಲ್ಲ, ಇಲ್ಲಿ ಬೇರೆ ಬೇರೆ ರೀತಿಯ ಆಗುತ್ತೆ.
ಈ ಏಜ್ಗೆ 4 ಸತಿ ಜೈಲಿಗೆ ಹಾಕವ್ರೆ. BJP ಅವ್ರು ಹಾಕಿದ್ರು, ಕಾಂಗ್ರೆಸ್ ಅವ್ರು ಹಾಕಿದ್ರು, ಗೊತ್ತಿಲ್ಲ, ಎಲ್ಲ ಹಾಕಿ ನೋಡಿಬಿಟ್ರು. IPS ಆಫೀಸರ್ಗಳು ಹಾಕಿದ್ರು. ಕಳೆದ ಐ ಥಿಂಕ್ 2011 ಫಾರ್ಮರ್ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಹಾಕಿಸ್ದ. ಈಗ ಅವ್ರವ್ರು ಟೇಸ್ಟ್ ನೋಡ್ತಾವ್ರೆ, ಒಳಕಾಕಿ ನೋಡೋಣ ಒಳಕಾಕಿ ನೋಡೋಣ ಅಂತ. ಏನು ಬದಲಾವಣೆ ನಾನಂತೂ ಆಗಿಲ್ಲ. ಅವ್ನು ಬಂದು ವಾಪಸ್ ನಾನೇ ಬದಲಾವಣೆ ಮಾಡಿದ್ದೀನಿ ವ್ಯವಸ್ಥೆಯನ್ನು. ಐ ಥಿಂಕ್ ದಟ್ಸ್ ಗುಡ್. ಐ ಆಮ್ ಎಂಜಾಯಿಂಗ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.